ಜೀವ ಭಾವಾನುಸಂಧಾನದ ಡಾಕ್ಟರ್ ಸದಾನಂದ ಪೈ ಕುಮಟ. ವೃತ್ತಿ, ಪ್ರವೃತ್ತಿ, ನಿವೃತ್ತಿಗಳೆಲ್ಲ ಸಹ ಸಂಬಂಧವುಳ್ಳ ಪದಗಳೇ ಹೌದು. ವೃತ್ತಿ ಬದುಕಿನಲ್ಲಿ ಮತ್ತು ಪ್ರವೃತ್ತಿಯಲ್ಲಿಯೂ ನಿವೃತ್ತಿ ಎಂಬುದು ಅವರಿವರಿಗೆನ್ನದೇ ಎಲ್ಲರಿಗೂ ಔಪಚಾರಿಕವಾಗಿಯಾಗಲಿ ಅನೌಪಚಾರಿಕವಾಗಿಯಾಗಲಿ ಕಾಲಘಟ್ಟದಲ್ಲಿ ಸಹಜವಾಗಿ ಸ್ವೀಕಾರಾರ್ಹವಾದದೇ. ಆದರೆ ಆ ಬಿಂದುವಿನಲ್ಲಿ ಮಾತ್ರ ಆ ವ್ಯಕ್ತಿತ್ವವಾಗಿ ಆಕಾರಗೊಂಡ ಹೆಜ್ಜೆ ಗುರುತುಗಳು ಮಾತನಾಡುತ್ತವೆ. ಹಾಗೆ ಮಾತಿಗೆ ವಿಷಯವಾದವರು ಕುಮಟಾದ ಸರ್ಕಾರಿ ಆಸ್ಪತ್ರೆಯಲ್ಲಿಂದು ವಯೋನಿವೃತ್ತಿಗೊಂಡ ಡಾಕ್ಟರ್ ಸದಾನಂದ ಪೈ ಅವರು. ಎಲ್ಲಾ ವೃತ್ತಿಗಳಿಗೂ ಅದರದೇ ಆದ ಪಾವಿತ್ರತೆಯಂತೂ ಇದ್ದೇ ಇದೆ. ಅದರಲ್ಲಿಯೂ ವೈದ್ಯಕೀಯ ವೃತ್ತಿ ಎಂಬುದು ಕೇವಲ ವೃತ್ತಿಯಲ್ಲ, ಅದೊಂದು ಪರಮೋಚ್ಚ ಕಾಯಕ, ಅಕ್ಷರಶಃ ಸಮರ್ಪಣೆ. ತನ್ನ ಸಕಾಶಕ್ಕೆ ಬಂದ ಜೀವಕ್ಕಾಗಿ ತನ್ನ ಜೀವದ ಕುರಿತು ಯೋಜಿಸದೆ ಕಾರುಣ್ಯ ವಾರಿದಿಯಾಗಿ ತೆರೆದುಕೊಳ್ಳುವವನಷ್ಟೇ ನಿಜವಾದ ವೈದ್ಯ. ವಾಸ್ತವದಲ್ಲಿ ವೈದ್ಯನದು ಬರಿದೆ ಜೀವಾನುಸಂಧಾನವಲ್ಲ, ಭಾವಾನುಸಂಧಾನವೇ ಹೌದು. ವೈದ್ಯ ಬದುಕಿಸುವುದು ಕೇವಲ ಜೀವವನ್ನಲ್ಲ, ಭಾವವನ್ನು. ಹಲವರ ಭಾವನೆಗಳ ಮೇಲೆ ನಿಂತ ಜೀವಕ್ಕೆ ಜೀವ ಭಾವವನ್ನು ತುಂಬಲೆಂದೇ ಭಗವಂತನ ಅಪೂರ್ವ ಸೃಷ್ಟಿಯಾಗಿ ಆಕಾರಗೊಂಡವನು ವೈದ್ಯ. ಪಡೆಯುವ ಹಣಕ್ಕೆ ಮಾತ್ರೆ ಔಷಧಗಳನ್ನ ನೀಡಲಿರುವನೆಂಬ ವ್ಯವಹಾರಿಕ ಬಂಧನದಿಂದ ಹೊರತಾದ ವೈದ್ಯನೇ ಕಣ್ಣೆದುರಿಗಿನ ದೇವರು. ಇದೆಲ್ಲವೂ ಹೌದಾಗಿದ್ದವರು ಶ್ರೀಯುತ ಸದಾನಂದ ಪೈ ಅವರು. ಮೊಗದ ಮುಂದಿನ ನಗು, ಅರಳುಗಣ್ಣಿನ ನೋಟ, ಕುರುಚಲಗಡ್ಡದ ಮಾಟ, ಪ್ರಸನ್ನ ಚಿತ್ತ, ಕೈಕುಲುಕಿ ಬೆನ್ನು ತಟ್ಟಿ ಅಂತರವಿಲ್ಲದೆ ಬೆರೆಯುವ ಬಗೆ, ಉದ್ವೇಗವಿಲ್ಲದ ನಡೆ, ಎದ್ದು ಹೋಗಲು ಹೊತ್ತುಗಾಯದೆ ಕಾದು ಕುಳಿತವರನ್ನು ಕಂಡು ನೋಡಿಯೇ ಹೋಗುವ ಬದ್ಧತೆ, ಹಿರಿತನದ ಮುತ್ಸದ್ದಿಕೆ, ಮಿತಿಯ ಪ್ರಜ್ಞೆ, ಸ್ವರೂಪ ಜ್ಞಾನ, ಜಿಜ್ಞಾಸು ಪ್ರವೃತ್ತಿ, ಅಧ್ಯಯನಶೀಲ ಮನೋಭಾವ ಇತ್ಯಾದಿಗಳೊಂದಿಗೆ ಡಾಕ್ಟರ್ ಹೀಗಿರಬೇಕು ಎನ್ನುವ ಹಾಗಿದ್ದವರು ಪೈ ಸರ್ ಅವರು. ವೈದ್ಯಕೀಯ ಶಾಸ್ತ್ರವನ್ನ ಓದಿ ಸ್ಟೆಥೆಸ್ಕೋಪ್ ಧರಿಸಿದ ಮಾತ್ರದಿಂದ ಆಪ್ತ ವೈದ್ಯಾಧಿಕಾರಿಗಳೆಂದು ಅನ್ನಿಸಿದವರಲ್ಲ. ಬದಲಿಗೆ ತಾನು ಕಲಿತದ್ದು ಕಡಿಮೆ, ಕಲಿಯಬೇಕಾದದ್ದು ಬೇಕಷ್ಟಿದೆ ಎಂಬ ಪ್ರಜ್ಞೆಯಿಂದ ಕಲಿಯುತ್ತಲೇ ಇದ್ದವರು. ತನ್ನಲ್ಲಿಗೆ ಬರುವ ಪ್ರತಿಯೊಬ್ಬ ರೋಗಿಗೂ ತನಗೆ ಗುರು ಎಂದುಕೊಂಡವರು. ತನಗೆ ನಿಲುಕದ ವಿಷಯದ ಕುರಿತಂತೆ ಅಭಿಪ್ರಾಯವನ್ನು ನೀಡದೆ, ಆ ವಿಷಯವನ್ನ ತಜ್ಞರನ್ನು ಸಂಪರ್ಕಿಸಲು ಸಲಹೆಯನ್ನು ನೀಡುವಲ್ಲಿ ದೊಡ್ಡತನದಿಂದಿದ್ದವರು. ತನ್ನೊಂದಿಗಿನ ಯಾವ ದರ್ಜೆಯ ಸಿಬ್ಬಂದಿಯನ್ನು ಹೀನವಾಗಿ ಕಂಡವರಲ್ಲ. ಮತ್ತೊಬ್ಬರನ್ನು ಗೌರವಿಸುತ್ತಾ ತನ್ನ ಗೌರವವನ್ನ ಎತ್ತರಿಸಿಕೊಂಡವರು. ಹೀಗಾಗಿ ಅವರೊಳಗಿನ ಅದ್ಭುತ ಮನುಷ್ಯನು ಯಾರಿಗೂ ಬೇಡವಾಗದಂತಿದ್ದಾನೆ. ಶ್ರೀಯುತರ ದೇಶ ಧರ್ಮದ ಪ್ರೀತಿ, ಪುರಾಣ ಕಾವ್ಯಗಳಲ್ಲಿನ ಶ್ರದ್ಧೆ, ಗೀತೆಯ ಕುರಿತು ಒಲವು, ತಾತ್ವಿಕ ಆಸಕ್ತಿ, ಆಸ್ತಿಕ ಚಿಂತನೆಗಳನ್ನೆಲ್ಲ ಅವರ ಅನನ್ಯ ವ್ಯಕ್ತಿತ್ವದ ಹೆಗ್ಗುರುತುಗಳಾಗಿವೆ. ದೇವ ಮಂದಿರದ ಭಜನೆಗಳಲ್ಲಿಯೂ ಅವರು ತಮ್ಮ ಬಿಡುವಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ತನ್ನಂತೆ ಮಗಳಿಗೂ ಡಾಕ್ಟರಿಕೆಯನ್ನು ಓದಿಸಿ ಡಾಕ್ಟರ್ ಅಳಿಯನನ್ನೇ ಹುಡುಕಿ ಕೊಡುವಲ್ಲಿ ಸಮಯವಿತ್ತು ಸಪತ್ನಿಕರಾಗಿ ವಿಹರಿಸುವಲ್ಲಿ ಹೆತ್ತವರ ಕುರಿತಂತೆ ಇರುವ ಶ್ರದ್ಧೆಯೊಂದಿಗೆ ಕೌಟುಂಬಿಕವಾಗಿ ಸಂತೃಪ್ತವಾಗಿರುವ ಅವರು ಸಾಲಿಗ್ರಾಮದ ಮಾತೃನೆಲದ ಸೊಗಡಿನ ಅಭಿಪ್ರೇರಣೆಯಿಂದಲೇ ಯಕ್ಷಗಾನ, ತಾಳಮದ್ದಲೆ ಸಾಹಿತ್ಯದಲ್ಲೆಲ್ಲ ವಿಶೇಷವಾದ ಆಸಕ್ತಿಯನ್ನ ಹೊಂದಿದ್ದು, ಎದುರಾದಾಗಲೆಲ್ಲ ರೋಚಕ ಪ್ರಶ್ನೆಗಳನ್ನ ಹರಿಯ ಬಿಡುತ್ತಾ ನನ್ನಂತವರಿಗೆಲ್ಲ ಹೆಚ್ಚು ಆಪ್ತವಾಗಿದ್ದರು. ಸರ್ ಬೆನ್ನು ಮೂಳೆಯ ವೈದ್ಯರಾದರೂ ಎದೆಗೆ ಹತ್ತಿರವಾಗಿದ್ದವರು. ಅವರು ನಿವೃತ್ತಿಯ ಕಾರಣಕ್ಕೆ ಕುಮಟಾದ ಸರ್ಕಾರಿ ಆಸ್ಪತ್ರೆಯಿಂದ ದೂರವಾಗಿದ್ದರೂ ಅವರ ಸೇವೆಗಾಗಿ ಕಾದಿರುವ ಆಸ್ಪತ್ರೆಗಳು ಬೇಕಷ್ಟಿವೆ. ಸ್ವತಂತ್ರವಾಗಿ ತೊಡಗಿಸಿಕೊಳ್ಳುವ ಸಾಧ್ಯತೆಯೂ ಅವರಿಗಿದೆ. ಒಟ್ಟಂದದಲ್ಲಿ ಅವರು ಇದು ತನಕ ಅವರ ಸತ್ಕರ್ಮದ ಫಲಿತವಾಗಿ ಸುಖಿಯಾಗಿರಲೆಂದು ಅಂತರಂಗದಿಂದ ಆಶಿಸೋಣ. ಅವರಿಗೆ ಶ್ರೀ ಗುರುರಾಯರ ಅನುಗ್ರಹವಾಗಲಿ. ಶ್ರೀಯುತ ಮಂಜುನಾಥ್ ಗಾಂವ್ಕರ್, ಬರ್ಗಿ, ಕುಮಟ.